ಅಯೋಧ್ಯ ಶ್ರೀರಾಮ ಮಂದಿರದ ಬಗ್ಗೆ ಗೊತ್ತಿರದಂತಹ 10 ಕುತೂಹಲಕಾರಿ ಸಂಗತಿಗಳು ಇಲ್ಲಿದೆ. ಉದ್ಘಾಟನೆಗೊಂಡಿರುವಂತಹ ರಾಮ ಮಂದಿರವು ಅದರ ವಿನ್ಯಾಸದ ರಚನೆಯ ಆಧಾರದ ಮೇಲೆ ಭಾರತದ ಅತಿದೊಡ್ಡ ದೇವಾಲಯವೆನ್ನಿಸಿದೆ. ರಾಮ ಮಂದಿರದ ಅಡಿಪಾಯವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ. ಯಾಕಂದ್ರೆ ಅದನ್ನ ನಿರ್ಮಿಸಲು 2587 ಪ್ರದೇಶಗಳಿಂದ ಪವಿತ್ರ ಮಣ್ಣನ್ನ ತರಲಾಗಿದೆ. ಸೋಮನಾಥ ದೇವಾಲಯ ಸೇರಿದಂತೆ ವಿಶ್ವದಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ರಚಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ಮುಖ್ಯ ವಾಸ್ತುಶಿಲ್ಪಿ ಚಂದ್ರಕಾಂತ್ ಸೋಮಂಪುರ ನೇತೃತ್ವದಲ್ಲಿ ಮತ್ತು ಅವರ ಮಕ್ಕಳಾದ ಆಶೀಶ್ ಮತ್ತು ನಿಖಿಲ್ ಅವರ ಬೆಂಬಲದೊಂದಿಗೆ ಅವರು ದೇವಾಲಯದ ವಾಸ್ತುಶಿಲ್ಪದಲ್ಲಿ ತಲೆಮಾರುಗಳನ್ನು ಮೀರಿದ ಪರಂಪರೆಯನ್ನ ರಚಿಸಿದ್ದಾರೆ. ರಾಮ ಮಂದಿರವನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಉಕ್ಕು ಅಥವಾ ಯಾವುದೇ ಕಬ್ಬಿಣವನ್ನ ಬಳಸಲಾಗಿಲ್ಲ. ಅದೇ ರೀತಿ ರಾಮ ಮಂದಿರವನ್ನ ನಿರ್ಮಿಸಲು ಬಳಸಿದ ಇಟ್ಟಿಗೆಗಳಲ್ಲಿ ಶ್ರೀರಾಮ ಎಂಬ ಪವಿತ್ರ ಶಾಸನ ಕೂಡ ಇದೆ. ನಿರ್ಮಾಣ ಕಾರ್ಯದಲ್ಲಿ ಥೈಲ್ಯಾಂಡ್ನಿಂದ ತಂದ ಮಣ್ಣನ್ನ ಇಲ್ಲಿ ಬಳಸಲಾಗಿದೆ. ಈ ದೇವಾಲಯವು 3 ಮಹಡಿಗಳನ್ನು ಹೊಂದಿದ್ದು 2.7 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ದೇವಾಲಯವು 360 ಅಡಿ ಉದ್ದ, 235 ಅಡಿ ಅಗಲ ಮತ್ತು ಶಿಖರ ಸೇರಿದಂತೆ 161 ಅಡಿ ಎತ್ತರವನ್ನು ತಲುಪುತ್ತದೆ. ಅದೇ ರೀತಿ ದೇವಾಲಯದ ವಾಸ್ತುಶಿಲ್ಪವು ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.